ವರ್ಷ ಆಯ್ತು, ಒಂದು ಪೋಸ್ಟ್ ಇಲ್ಲ. ಓದಿ ಓದಿ ನಾವು ಉಪ್ಪಿನಕಾಯಿ ಲೆಕ್ಕವ. ನೀವೆಲ್ಲರೂ ಒಗ್ಗಟ್ಟಾಗಿರೋದು ಖುಷಿ. ನಾವು ಇವತ್ತು 4-5 ವರ್ಷದಿಂದ ಏನಾಯ್ತು ಅಂದ್ರ ಈ ಮೆಸ್ನಾಗ ಸೋಡಾ ತಿಂದು 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 ಸತ್ಯನಾಶಾಗಿದೆ. ಅವರಿಗೆ ಹೇಳಕ್ ಇಷ್ಟಪಡ್ತೀನಿ, ಮೆಸ್ನವರಿಗೆ ಇಂಥ ಸೋಡಾ ಹಾಕಿ ನಿಮ್ಮ ಮಕ್ಕಳಿಗೆ ಹಿಂಗೆ ಹಾಕ್ತೀರ ನೀವು ಊಟ. ಸುಡಗಾರ ಕಾಯಿ ಪಲ್ಯ ತಂದು ಎಲ್ಲರೂ ಬಿಟ್ಟು ತಂದು ಚೇಂಜ್ ಗಟ್ಲೆ ತಂದು ಹಾಕ್ತಾರೆ. ನಾವೇನು ಬೆಟ್ಟಿಗೆ ಬಿದ್ದೀವಿ? ಇಂಥ ಮನಸ್ಥಿತಿಯಿಂದ ಹೊರಗೆ ಬರ್ರಿ ನೀವು. ನಮ್ಮ ಅಂತರಿಗೆ ಒಳ್ಳೆ ಕರುಣೆ ತೋರಿಸಿರ ನಿಮ್ಮ ಮಕ್ಕಳು ಚಂದ ಬಾಳಿ ಬದುಕ್ತಾರ. ನಮ್ಮಂತರ ಮೇಲೆ ನೀವು ಏನಾರ ಕೆಟ್ಟ ಮನಸ್ಸು ಮಾಡಿದ್ರೆ ನೀವು ಜಗತ್ತಿನಾಗ ಹೊಳೆಯಂಗಿಲ್ಲ. ಸೊ ಕೂಡಲೇ ಮಿನಿಮಮ್ ಈಗ ನೋಡ್ರಿ 6 ವರ್ಷ FDS ಕರೆದು ಎಷ್ಟು ಪೋಸ್ಟ್ ಇರ್ಬೋದು ಸರ್? 6 ವರ್ಷದಿಂದ 1000 FD 1000 SD ಅಂದ್ರೆ 6 × 2 12 ವರ್ಷ ಆಯ್ತು. 12 ವರ್ಷದಿಂದ ಯಾರು ಕರ್ಕೊಡಲ್ಲ. ನಾವು ಸಮಾನಾರ್ಥಕ ಓದೋದು, ಎಂಟನೇನು ಓದೋದು, ಸಿಲ್ಲೇನೇನು ಓದೋದು, 1 ವರ್ಷ ಓದೋದು, ಓದಿ 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 ಕಲಾಸಾಗಿದ್ದೀವಿ. ಸೊ ಇದ್ರ ಮೂಲಕ ಮನೆಯಲ್ಲಿ ನಾವು ಯಾರು ಎದ್ದು ಹೋಗೋದೇ ಬೇಡ, ಎದ್ದು ಹೋಗೋದೇ ಬೇಡ, ಎದ್ದು ಹೋಗೋದೇ ಬೇಡ. ಒಂದು ಮಾತು ಹೇಳ್ತೀನಿ, ಇಲ್ಲಿ ಸಾಕಷ್ಟು ನೋವು ಬಂದನೀಗ. ಅದಕ್ಕೆ ಮಾತು ಹಿಂಗ ಬರ್ತಾವ. ಸುಮ್ಮನೆ ಬಿಟ್ಟಿ ಬರಲಿಲ್ಲ ಮಾತುಗಳು. ಬಿಟ್ಟಿ ಮಾತು ಒಂದು ಬರಲಿಲ್ಲ. ತಿಂಗಳು ಎಂದಾದ್ರೆ ಸಾಕು. ತಿಂಗಳು ಎಂದಾದ್ರೆ ಮನೆಗೆ ಫೇರ್ ಹಚ್ಚಬೇಕಾದ್ರೆ ನಡ್ಕ ಹುಡುಗ್ರು ನಮ್ಮ ಮನುಷ್ಯನಾಗ ಮನ್ಯಾಗ ರೊಕ್ಕ ಹೆಂಗ್ ಕೇಳ್ಬೇಕು, ಹಣ ರೊಕ್ಕ ಹಾಕ ಅಂತ ಹೆಂಗ್ ಕೇಳ್ಬೇಕು. ಅವ್ರಿಗೆ ಗೊತ್ತಿಲ್ರಿ, ಅನಕ್ಷರಸ್ಥರ ಅದಾರ. ನಮ್ಮ ತಾಯಿ ತಂದೆ ರೈತರ ಅದಾರ, ನಮ್ಮ ಅಣ್ಣ ತಮ್ಮ ರೈತರ ಅದಾರ. ಅವ್ರು ಹೆಂಗ್ ಗೊತ್ತಾಗ್ತದ ಪೋಸ್ಟ್ ಬಿಟ್ಟ ಯಾವುದೇ ಆಯ್ತಂದ್ರ ಉದಾಹರಣೆ ಮಂದಿ ಕೇಳಿದೆ ಕರೆದ್ರ ನಾ 63 ರ್ಯಾಂಕ್ ರೀ HK ಅಕೌಂಟ್ ಅಸಿಸ್ಟೆಂಟ್ ಪೋಸ್ಟ್ ಇರೋದು 16 ಮಾಡೋದೇನು 16 ಪೋಸ್ಟ್. ಇವತ್ತು ನೋಟಿಫಿಕೇಶನ್ ಆಗುವವರೆಗೆ ನಾವು ಥ್ಯಾಂಕ್ ಯು. ದಯವಿಟ್ಟು ಶಾಂತಿಯುತ ಕುತ್ಕೊಳ್ಳಿ. ಇಲ್ಲಿ DC ಮೇಡಮ್ ಬಂದಿದ್ದಾರೆ. ನಾವು ಸೆಪ್ಟೆಂಬರ್ 25ನೇ ತಾರೀಕು, ಒಂದು ನಿಮಿಷ ನಾನು ಹೇಳ್ತೀನಿ, ನಾನು ಮಾತಾಡೋ 1 ನಿಮಿಷ ಕೇಳಿ. ಇಲ್ಲಿ DC ಮೇಡಮ್ ಬಂದಿ, 1 ನಿಮಿಷ ಕೇಳು, ನಾನು 1 ನಿಮಿಷ ಹೇಳೋ ಕೇಳಿ. ಇಲ್ಲಿ ಸೆಪ್ಟೆಂಬರ್ 25ನೇ ತಾರೀಕು ಏನು ಹೋರಾಟ ಮಾಡಿದ್ವಿ, ಅವತ್ತು ಕೂಡ DC ಮೇಡಮ್ ಬಂದು ಇಲ್ಲಿ ಮನವಿ ಇಸ್ಕೊಂಡು ಹೋದ್ರು. ಆದ್ರೆ ಇರಿ ಆ ಮನವಿ ಮತ್ತೆ ಇಸ್ಕೊಳಕ್ ಬಂದಿದ್ದಾರೆ ಇವಾಗ. 1 ನಿಮಿಷ ಹೇಳ್ತೀನಿ ಕೇಳಿ. 1 ನಿಮಿಷ. ಆ ಮನವಿ ಈಸ್ಕೊಂಡು ಹೋಗಿದ್ದಾರಂತಲ್ಲ, ನನಗೆ ಡಿಪಾರ್ಟ್ಮೆಂಟ್ ಹೊರಗಡೆ ಇರೋರು FD ST ಇರೋಂಥವ್ರು ತುಂಬಾ ಜನ ಗೊತ್ತಿದ್ದಾರೆ. ಅವ್ರು ಏನ್ ಮಾಡಿದ್ರಂತೆ ಅಂತಂದ್ರೆ, ನನಗೆ ನಿನ್ನೆ ಮೊನ್ನೆ 2-3 ದಿನದ ಮುಂಚೆ ಗೊತ್ತಾಯ್ತು. ಎಲ್ಲ ಹಾಕಿದ್ರ ಅದನ್ನ ಡಸ್ಟ್ಬಿನ್ ಅಲ್ಲಿ ಹಾಕಿದ್ರಂತೆ. ಅದನ್ನ ಮೊದಲಿನ ನಾವು ನಮ್ಮ ಸಮಸ್ಯೆಗಳನ್ನ ಒಂದು ಹೋರಾಟ ಮಾಡ್ಬೇಕಂತಂದ್ರೆ ಅದರಿಂದ ಎಷ್ಟು ಪರಿಶ್ರಮ ಇರುತ್ತೆ, ಎಷ್ಟು ಜನದ್ದು ಬೇರು ಸಸಿ. ಇಲ್ಲಿ ಒಂದು ಎಕ್ಸಾಮ್ ತಗೊಬೇಕು ಅಂತೇಳಿ, ಒಂದು ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ವರ್ಷಾನುಗಟ್ಲೆ ಹಗಲು ರಾತ್ರಿ ಊಟ ತಿಂಡಿ ನೀರು ನಿದ್ದೆ ಎಲ್ಲ ಬಿಟ್ಟು ಓದ್ತಾ ಇದ್ದು ಒಂದು ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ DC ಅವ್ರು ಮನವಿ ಕೊಟ್ರೆ ಅದನ್ನ ಡಸ್ಟ್ಬಿನ್ಗೆ ಹಾಕಿದಾರೆ ಅಂತಂದ್ರೆ ನನಗೆ ಎಷ್ಟು ಕಳ್ಳು ಚುರುಕಾಗಿರೋ ಹೇಳಿ. ಮನವಿ ಯಾಕೆ ಕೊಡ್ಬೇಕು ಹೇಳಿ? ಮನವಿ ಯಾಕೆ ಕೊಡ್ಬೇಕು? ನೀವು ಈಗ DC ಮೇಡಮ್ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ, ನೀವು ಇಲ್ಲಿ ನಮ್ ಜೊತೆ ಬಂದಿದ್ದೀರಾ, ಒಂದೇ ಮನವಿ ಇಸ್ಕೊಂಡು ಹೋಗೋಕ್ ಬೇಡ. ಈಗ ನಮ್ ಜೊತೆ ನೀವು ಹೋರಾಟ ಮಾಡಿ. ಪ್ರತಿಯೊಬ್ರು ಓನ್ಲಿ ಎಕ್ಸಿಟ್ ಇಲ್ಲ ಇಲ್ಲಿ. TC ಇರ್ಬೋದು, ಕಾನ್ಸ್ಟೇಬಲ್ ಇರ್ಬೋದು, TS ಇರ್ಬೋದು, AC ಇರ್ಬೋದು, DC ಇರ್ಬೋದು, ಯಾರೇ ಆಗ್ಲಿ ಕಮಿಷನರ್ ಆದ್ರೂ ಬಂದ್ರೆ ದಯವಿಟ್ಟು ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಯಾರು ಆತರ ಮಾಡಬೇಡಿ. ಅವರೆಲ್ಲ ನಮ್ ಜೊತೆ ಕುತ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಲ್ಲಿ ಒಂದು ಅನೌನ್ಸ್ ಮಾಡ್ಬೇಕು, ಇಲ್ಲ ಇಲ್ಲಿ ಬರ್ಬೇಕು ಅವರು. ಅಲ್ಲ, ನಮ್ಗೇನ್ ಮಾಡೋ ಕೆಲಸ ಇಲ್ಲ, ದಿನ ಹೋರಾಟ ಮಾಡ್ಕೊಂಡಿರೋದಕ್ಕೆ ಮಾಡಲ್ಲ ಕೆಲಸ ಇಲ್ಲ. ನಿಮಗೆ ಕೆಲಸ ಇಲ್ಲ, ಇದೇ ಇಲ್ಲ. ನಿಮ್ ತಂದೆ ತಾಯಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀರ ಡೈಲಿ ಹೋರಾಟ ಮಾಡ್ತೀನಿ ಅಂತ ಹೇಳಿ. ನಮ್ಮ
ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ನೋಟಿಫಿಕೇಶನ್ ಅಪ್ರೂವಲ್ ಆಗಿದೆ. ಅದು ಇವಾಗ ನೋಟಿಫಿಕೇಶನ್ ಮಾಡಿ ಡೇಟ್ ಅನೌನ್ಸ್ ಮಾಡಿ, ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿ, ನೀವು ಅಪ್ಲಿಕೇಶನ್ ಇವಾಗ ಬಿಡಿ, ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿ, ಆರ್ಡರ್ ಕಾಪಿ ಡೇಟ್ ಅನೌನ್ಸ್ ಮಾಡಿ, ನಾವು ಈಗಲೇ ಲೈಬ್ರರಿಗೆ ಹೋಗ್ತೀವಿ, ಓದ್ಕೊಂತಾರೆ. ಹೌದಲ್ವಾ? ನೀವು ದಿನ ಅಲ್ಲಿ ಪೊಲೀಸ್ ಪರ್ಮಿಷನ್ ತಗೊಳೋದಕ್ಕೆ ಕೋರ್ಟ್ ಹೋಗಬೇಕು, 1 ಲಕ್ಷ 2 ಲಕ್ಷ ದುಡ್ಡು ಖರ್ಚು ಮಾಡ್ಕೊಳೋದಕ್ಕೆ ಪೊಲೀಸ್ ಪರ್ಮಿಷನ್ಗೆ.